Hello dear students, greetings from Karnataka Learning Management System, an initiative by Government of Karnataka to facilitate digital learning. I am Mahesh A, Assistant Professor working for Government First Grade College, Talakadu. Welcome you all to the third session of your subject Principles and Practice of General Insurance. In this session, we shall discuss on the types of general insurance policies, which is a continued part of your session number 2. In the previous session, we discussed on the various insurance contracts under the general insurance, such as fire insurance, marine insurance, motor vehicle insurance, and health insurance. That is ಅಗ್ನಿ ವಿಮೆ, ಕಡಲ ವಿಮೆ, ವಾಹನ ವಿಮೆ ಹಾಗೂ ಆರೋಗ್ಯ ವಿಮೆಯ ಒಂದು ಪ್ರಕಾರಗಳನ್ನು ಹಿಂದಿನ ಒಂದು ಸೆಷನ್ ಅಲ್ಲಿ ನಾವು ನೋಡ್ತಾ ಬಂದ್ವಿ. ಸೊ ಅದರಲ್ಲಿ ಫೈರ್ ಇನ್ಶೂರೆನ್ಸ್ ಅಂತಂದ್ರೆ ವಿಚ್ ಪ್ರೊವೈಡ್ಸ್ ದ ಇನ್ಶೂರೆನ್ಸ್ ಅಗೇನ್ಸ್ಟ್ ಎನಿ ಲಾಸ್ ವಿಚ್ ಮೇ ಬಿ ಕಾಸ್ಡ್ ಬೈ ದಿ ಫೈರ್. ಫೈರ್ ಇಂದ ಅಂದರೆ ಬೆಂಕಿಯಿಂದ ಆಗಬಹುದಾದಂತಹ ಅನಾಹುತಗಳ ವಿರುದ್ಧ ನಿಮಗೆ ವಿಮೆಯನ್ನು ಕೊಡ್ತಕ್ಕಂತಹ ಒಂದು ಇನ್ಶೂರೆನ್ಸ್ ಯಾವುದು? ಫೈರ್ ಇನ್ಶೂರೆನ್ಸ್. ವೇರ್ ಇನ್ ಕೇಸ್ ಆಫ್ ಮೆರೈನ್ ಇನ್ಶೂರೆನ್ಸ್ ಇಟ್ ಪ್ರೊವೈಡ್ಸ್ ದಿ ಇಂಡೆಮ್ನಿಟಿ ಟು ದಿ ಎಕ್ಸ್ಟೆಂಟ್ ದೇರ್ ಬೈ ಅಗ್ರೀಡ್ ಇನ್ ದಿ ಅಗ್ರಿಮೆಂಟ್ ಟು ದ ಇನ್ ದಿ ಅಗೇನ್ಸ್ಟ್ ಮೆರೈನ್ ಲಾಸಸ್. ಸಮುದ್ರಯಾನದಲ್ಲಿ ಮತ್ತು ಆ ಇನ್ಲ್ಯಾಂಡ್ ವಾಟರ್ ವೇವ್ಸ್ ಏರ್ ವೇಸ್ ಅಲ್ಲಿ ಆಗಬಹುದಾದಂತಹ ಒಂದು ಲಾಸ್ ಅನ್ನು ತುಂಬಿಕೊಡ್ಲಿಕ್ಕೆ ಕೊಡ್ತಕ್ಕಂಥ ವಿಮೆ ಯಾವುದು? ಮೆರೈನ್ ಇನ್ಶೂರೆನ್ಸ್, ಸಮುದ್ರ ವಿಮೆಯನ್ನು ನೋಡ್ತೀರಿ. ಸೊ ಅದೇ ರೀತಿ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್, ಮೋಟಾರು ವಾಹನ ವಿಮೆ ಅಂದರೆ ಆ ಒಂದು ಮೋಟಾರು ವಾಹನದಿಂದ ಉಂಟಾಗಬಹುದಾದಂತಹ ಹಾನಿ ಅಥವಾ ಒಂದು ನಷ್ಟ ಏನಿದೆ ಆ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಕೊಡ್ತಕ್ಕಂಥ ವಿಮೆ ಯಾವುದು? ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್. ದಟ್ ಪ್ರೊವೈಡ್ಸ್ ದಿ ಇನ್ಶೂರೆನ್ಸ್ ಅಗೇನ್ಸ್ಟ್ ದಿ ಲಾಸ್ ಆರ್ ಡ್ಯಾಮೇಜ್ ಹ್ಯಾಪನ್ ಟು ದಿ property, that is the motor vehicle, and to the third person who during an accident. Where in case of health insurance it provides the insurance against the hospitalization expenses which may be incurred by the insured person for the treatment for illness or the injuries which are stipulated in the insurance agreement. In this session, we shall have a look on other miscellaneous insurance policies which are exist in the globe under the general insurance contracts. The first primary insurance contract is personal accident insurance, ವೈಯಕ್ತಿಕ ಅಪಘಾತ ವಿಮೆ. ಸೊ ಇದನ್ನು ಅತ್ಯಂತ ಹೆಚ್ಚು ಪಾಪ್ಯುಲರ್ ಆಗಿ ನೀವು ನೋಡ್ತಾ ಬಂದಿದ್ದೀರಿ, ಎಸ್ಪೆಷಲಿ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಪ್ರಧಾನ ಮಂತ್ರಿ ಜನ್ಧನ್ ಅಕೌಂಟ್ಸ್. ಸೊ ಜನ್ಧನ್ ಅಕೌಂಟ್ಸ್ಗಳ ಸ್ಕೀಮ್ ಬಂದಾಗ ಅದರ ಜೊತೆಗೆ ಬಂತು ಈ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್. ವೈಯಕ್ತಿಕ ಅಪಘಾತ ವಿಮೆ ಅಂತಂದರೆ ವ್ಯಕ್ತಿಗತವಾಗಿ ಅಂದರೆ ನನಗೆ ವೈಯಕ್ತಿಕವಾಗಿ ಏನಾದರೂ ಅಪಘಾತ ಉಂಟಾದರೆ ಅದರಿಂದ ಆಗಬಹುದಾದಂತಹ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ನಿಮಗೆ ಇರತಕ್ಕಂತಹ ಇನ್ಶೂರೆನ್ಸ್ ಯಾವುದು? ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. The purpose of the personal insurance is to provide for payment of fixed compensation for death or disablement resulting from injury to the body of human being caused due to an accident. ಅಪಘಾತಗಳು ಉಂಟಾದಾಗ ಎರಡು ರೀತಿಯಾದಂತಹ ರಿಸ್ಕ್ ನಾವು ನೋಡ್ತಾ ಬರ್ತೀವಿ. ಸೊ ಎರಡು ರೀತಿಯಾದಂತಹ ರಿಸ್ಕ್ ಯಾವುದು ಅಂತಂದರೆ, ಒಂದು ಇಟ್ ಮೇ ಬಿ ಅ ಡೆತ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಡಿಸಬಲ್ಮೆಂಟ್, ಅಂಗವೈಕಲ್ಯತೆ, ಯಾವುದಾದರೂ ಅಂಗವನ್ನು ಕಳೆದುಕೊಳ್ತಕ್ಕಂಥದ್ದು. ಸೊ ಅದು ಎರಡು ರೀತಿಯಾದಂತಹ ಒಂದು ರಿಸ್ಕ್ ಇದೆ. ಒಂದು ಸಾವು ಸಂಭವಿಸಬಹುದು ಅಥವಾ ಡಿಸೇಬಲ್ ಆಗ್ಬೋದು. ಸೊ ಆ ಒಂದು ಸಂದರ್ಭಗಳಲ್ಲಿ ಒಂದು ಫಿಕ್ಸ್ಡ್ ಪೇಮೆಂಟನ್ನು ನಾನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಅಗ್ರಿಮೆಂಟನ್ನು ಮಾಡಿಕೊಂಡು ಒಂದು ಇನ್ಶೂರೆನ್ಸನ್ನು ತೊಗೊಂಡಿರ್ತೀರಿ. ದಟ್ ಈಸ್ ನೋನ್ ಆಸ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಥರ್ಸ್ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್
personal accident insurance if at any point of time during the tenure of the said contract or policy, the insured, that is the person who buys the insurance policy, sustains any bodily injury resulting from an accident, the insurer shall pay to the insured or to his legal representative, as the case may be, a specified sum in the event of specified contingencies such as permanent disability, death, etc. ಸೊ ಅಂದರೆ ನಾನು ಆಗಲೇ ಹೇಳಿದ ರೀತಿ ಒಂದು ಅಪಘಾತ ಸಂಭವಿಸಿದಾಗ ಎರಡು ರೀತಿಯ ಒಂದು ರಿಸ್ಕ್ ಇರುತ್ತೆ. ಒಂದು ಡೆತ್ ಆಗ್ತಕ್ಕಂಥದ್ದು, ಇನ್ನೊಂದು ಪರ್ಮನೆಂಟ್ ಡಿಸಬಿಲಿಟಿ ಆಗ್ತಕ್ಕಂಥದ್ದು. ಸೊ ಈ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನು ನೀವು ತಗೊಂಡಿದ್ರೆ, ಅ ಪರ್ಸನ್ ಹೂ ಬೈಸ್ ದ ಇನ್ಶೂರೆನ್ಸ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ ದ ಸೆಡ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ಅಂದರೆ ದೇರ್ ವಿಲ್ ಬಿ ಅ ಸ್ಪೆಸಿಫೈಡ್ ಟೈಮ್. ಸೊ ಇಲ್ಲಿಂದ ಇಲ್ಲಿಯ ತನಕ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 100 ವರ್ಷಕ್ಕೆ ನಿಮಗೆ ಸತ್ರ ನಾನು ಕೊಡ್ತೀನಿ ಅಂತ ನೋ ಇನ್ಶೂರೆನ್ಸ್ ಕಂಪನಿ ವಿಲ್ ಗೋಯಿಂಗ್ ಟು ಗಿವ್ ಅನ್ ಅಶ್ಯೂರೆನ್ಸ್, ಬಿಕಾಸ್ it is common thing after the age of 70-75 odd years, so there is a chance of losing your life. So ಅದಕ್ಕೆ ಏನು ಮಾಡ್ತಾರೆ, there will be a tenure, so 30 to 40 up to the age of 60, up to the age of 50, or it may be up to the age of 75, ಈ ರೀತಿ ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಟೆನ್ಯೂರಲ್ಲಿ ಯಾವುದಾದರೂ ಆಕ್ಸಿಡೆಂಟಿಂದ ಅಂದರೆ ಅಪಘಾತ ಸಂಭವಿಸೋದ್ರಿಂದ ಆ ಒಂದು ಇನ್ಶೂರೆನ್ಸನ್ನು ತಗೊಂಡಿದ್ದಂಥ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಪರ್ಮನೆಂಟ್ ಡಿಸೇಬಲ್ಮೆಂಟ್, ಅಂದರೆ ಪರ್ಮನೆಂಟ್ ಆಗಿ ಅಂಗವೈಕಲ್ಯತೆ, ಅಂದರೆ ಸಂಪೂರ್ಣವಾಗಿ ಅಂಗವೈಕಲ್ಯ, ತಾತ್ಕಾಲಿಕವಾಗಿರಬಾರ್ದು, ಅದು ಪರ್ಮನೆಂಟ್ ಆಗಿರಬೇಕು. ಯಾಕೆ ಅಂತಂದರೆ ತಾತ್ಕಾಲಿಕ ಅಂದರೆ ನೆಕ್ಸ್ಟ್ ಅವ್ನು ರೆಡಿ ಆಗ್ತಾನೆ ಕರೆಕ್ಟಾಗಿ, ಆಗ ನೀವು ಇನ್ಶೂರೆನ್ಸ್ ಕೊಟ್ಟರೆ ಸೊ ಅದು ಟ್ರೀಟ್ಮೆಂಟ್ ಕೊಡ್ಬೋದು, ಅದನ್ನು ನಾವು ಹೆಲ್ತ್ ಇನ್ಶೂರೆನ್ಸಲ್ಲಿ ತಗೋತೀವಿ. ಬಟ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸಲ್ಲಿ ಟ್ರೀಟ್ಮೆಂಟು ಕೊಡಲ್ಲ. So only the fixed amount will be paid to the representatives legal representatives in case of death, and it is paid to the insured person in case of the permanent disablement. ಅವನು ಪರ್ಮನೆಂಟ್ ಆಗಿ ಡಿಸೇಬಲ್ ಆದರೆ, ಅಂಗವೈಕಲ್ಯತೆಯನ್ನು ಹೊಂದಿದ್ರೆ ಅವನಿಗೆ ಒಂದು ಸ್ಪೆಸಿಫೈಡ್ ದುಡ್ಡು ಏನಿತ್ತು ಎಷ್ಟನ್ನು ಅವರು ಅಗ್ರಿಮೆಂಟನ್ನು ಮಾಡಿಕೊಳ್ಳುವಾಗ, ದಟ್ ಈಸ್ ಇನ್ಶೂರರ್ ಮತ್ತು ಇನ್ಶೂರ್ಡ್ ಪರ್ಸನ್, ಅಂದರೆ ಇನ್ಶೂರೆನ್ಸ್ ಕಂಪನಿ ಮತ್ತು ಇನ್ಶೂರೆನ್ಸನ್ನು ಬೈ ಮಾಡ್ತಕ್ಕಂಥ ಕ್ಲೈಂಟ್ ಯಾರಿರ್ತಾರೆ ಅವರಿಬ್ಬರ ನಡುವೆ ನಡೆದ ಒಪ್ಪಂದದಲ್ಲಿ ಏನನ್ನ ಫಿಕ್ಸ್ ಮಾಡಿರ್ತಾರೋ ಅದರ ಪ್ರಕಾರ ನಿಮಗೆ ಒಂದು ಕ್ಲೈಮು ಬರುತ್ತೆ. ಆ್ಯಂಡ್ ದ ಸೆಕೆಂಡ್ ಇನ್ಶೂರೆನ್ಸ್ ಪಾಲಿಸಿ ಈಸ್ ಬರ್ಗ್ಲೇರಿ ಆರ್ ಥೆಫ್ಟ್ ಇನ್ಶೂರೆನ್ಸ್, ಕಳ್ಳತನ ಅಥವಾ ದರೋಡೆಯ ವಿರುದ್ಧದ ವಿಮೆ ಅಂತ. ಸೊ ಅಂದರೆ ಇದನ್ನು ಯಾವುದಕ್ಕೆ ಕೊಡ್ತಾರೆ ಅಂತಂದರೆ, ವೇರ್ ದೇರ್ ಈಸ್ ಅ ಚಾನ್ಸ್ ಆಫ್ ಥೆಫ್ಟ್ ಇನ್ ಯರ್ ಹೋಮ್ ಆರ್ ದಿ ಪ್ರಿಮಿಸಸ್, ನಿಮ್ಮ ಒಂದು ಮನೆಯಲ್ಲಿ ಅಥವಾ ಒಂದು ಬಿಲ್ಡಿಂಗ್ ಒಳಗಡೆ ಕಳ್ಳತನ ಆದರೆ, ಆ ಕಳ್ಳತನ ಆದಾಗ ಆಗಬಹುದಾದಂತಹ ಒಂದು ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಯಾವ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ, ಬರ್ಗ್ಲೇರಿ ಇನ್ಶೂರೆನ್ಸ್ ಅಥವಾ ಥೆಫ್ಟ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡ್ಬೋದು. ಇಟ್ ಈಸ್ ಅ ಕಾಂಟ್ರಾಕ್ಟ್ಸ್ ವಿಚ್ ಕವರ್ಸ್ ಲಾಸಸ್ ಫ್ರಮ್ ಬರ್ಗ್ಲೇರಿ, ರಾಬರಿ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಥೆಫ್ಟ್. ಕಳ್ಳತನ ಅಂದರೆ ಒಂದೇ ರೀತಿಯಾದಂಥ ಕಳ್ಳತನ ಅಲ್ಲ, ಎಲ್ಲ ರೀತಿಯಾದಂಥ ಕಳ್ಳತನವನ್ನು ಕೂಡ ಇದು ಕವರ್ ಮಾಡುತ್ತೆ. ಥೆಫ್ಟ್ ಜನರಲಿ ರೆಫರ್ಸ್ ಟು ಆ್ಯಕ್ಟ್ ಆಫ್ ಸ್ಟೀಲಿಂಗ್. ಸ್ಟೀಲಿಂಗ್ ಅಂದ್ರೇನು, ಕದ್ದುಕೊಂಡು ಹೋಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಕದಿಯೋದು, ಕಳ್ಳತನ ಆಗೋದು ಅಂತಂದ್ರೇನು, ಈಗ ಮನೆಗೆ ಬೀಗ ಹಾಕಿ ನೀವೆಲ್ಲೋ ಹೋಗಿರ್ತೀರಿ, ಮನೆಯಲ್ಲಿ ಕಳ್ಳತನ ಆಗುತ್ತೆ, ಸೊ ಅದನ್ನು ಕಳ್ಳತನ ಅಂತ ಕರೀತೀರಿ. ವಾಟ್ ಅಬೌಟ್ ದ ಸ್ಟೀಲಿಂಗ್ ಆಫ್ ಪ್ರಾಪರ್ಟಿ ಆರ್ ಸ್ಟೀಲಿಂಗ್ ಆಫ್ ಥಿಂಗ್ಸ್ ಫ್ರಮ್ ಯು, ನಿಮ್ಮಿಂದ ನೇರವಾಗಿ ಕೈಯಲ್ಲಿದ್ದಂಥ ವಸ್ತುವನ್ನು ಕಿತ್ಕೊಂಡು ಹೋದ್ರು ಅನ್ನೋದು ಕಳ್ಳತನನ ಇಲ್ವಾ ಅಂತಕ್ಕಂಥ ಬರುತ್ತೆ. ಸೊ ವೆನ್ ದೆರ್ ಈಸ್ ಅ ಚಾನ್ಸ್ ಆಫ್ ದಿ ಲಾಸ್, ಯಾವಾಗಲೂ ಅಷ್ಟೇ ಇನ್ಶೂರೆನ್ಸ್ಗಳಲ್ಲಿ ಲಾಸ್ ಆಗುವಂಥ ಸಂದರ್ಭಗಳಲ್ಲಿ ಯು ಶುಡ್ ಆ್ಯಕ್ಟ್ ಟು ಪ್ರೊಟೆಕ್ಟ್ ದೋಸ್ ಪ್ರಾಪರ್ಟಿ. ಆ ಒಂದು ಪ್ರಾಪರ್ಟಿಯನ್ನು ನೀವು ಯಾವಾಗಲೂ ಪ್ರೊಟೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿರಬೇಕು. ಆ ಒಂದು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅನ್ನುವಂತಹ ಕುರುಹುಗಳು ಸಿಕ್ಕಬೇಕು. ಈವನ್ ಇನ್ ಕೇಸ್ ಆಫ್ ಯುವರ್ ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಯಾವುದಾದ್ರೂ ಆಗಿರ್ಬೋದು. ಸೊ ಆದ್ರಾಗಲಿ ಬಿಡು ಇನ್ಶೂರೆನ್ಸ್ ಇದೆ ಅನ್ನುವ ರೀತಿಯಾದಂತಹ ಬೇಜವಾಬ್ದಾರಿಯ ನಡವಳಿಕೆಗಳನ್ನು ಮಾಡುವ ಹಾಗಿಲ್ಲ. ಸೊ ಅದನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಇನ್ಶೂರೆನ್ಸನ್ನು ಕಲಿಯುವಾಗ ನೋಡ್ತೀವಿ. ವೇರ್ ಬರ್ಗ್ಲರಿ ಈಸ್ ಡಿಫೈನ್ಡ್ ಟು ಮೀನ್ the unlawful taking of the property within the premises that have been closed and in which there are visible marks
ಎವಿಡೆನ್ಸಿಂಗ್ ಫೋರ್ಸ್ಫುಲ್ ಎಂಟ್ರಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಬಹಳ ಕೇರ್ಫುಲ್ ಆಗಿ ಇಲ್ಲಿ ನೋಡ್ಕೋಬೇಕು. ದೇರ್ ಶುಡ್ ಬಿ ಅ ಎವಿಡೆನ್ಸ್ ಆಫ್ ಫೋರ್ಸ್ಫುಲ್ ಎಂಟ್ರಿ ಟು ದ ಪ್ರಿಮಿಸಸ್ ಬೈ ದಿ ಪರ್ಸನ್ ಫಾರ್ ಅನ್ಲಾಫುಲಿ ಫಾರ್ ಬರ್ಗ್ಲೇರಿ. ಅಂದರೆ ಕಳ್ಳತನ ಮಾಡಲಿಕ್ಕೆ, ಅಂದರೆ ಪ್ರಾಪರ್ಟಿ ಒಳಗಡೆ, ಪ್ರಿಮಿಸಸ್ ಒಳಗಡೆ ಏನಾದರೂ ಕಳ್ಳತನ ಆಗಿದೆ ಅಂತಂದರೆ ಯಾವ ರೀತಿ ಆಗಿರಬೇಕು ಬರ್ಗ್ಲೇರಿನಲ್ಲಿ ದರೋಡೆ ಆಗೋದು ಅಂತಂದರೆ, ಕ್ಲೋಸ್ಡ್ ಪ್ರಿಮಿಸಸ್. ಅಂದರೆ ನೀವು ಕಂಪ್ಲೀಟಾಗಿ ಓಪನ್ ಆಗಿ ಇಟ್ಬಿಟ್ಟು ಎಲ್ಲನೂ ನಾನು ಪ್ರೊಟೆಕ್ಟ್ ಮಾಡಿದ್ದೀನಿ ಅಂತ ಹೇಳಂಗಿಲ್ಲ. ಸೊ ಕ್ಲೋಸ್ಡ್ ಪ್ರಿಮಿಸಸ್ ಒಳಗಡೆ ಫೋರ್ಸ್ಫುಲ್ ಎಂಟ್ರಿ, ಸೊ ಅಂದರೆ ಬಾಗಿಲನ್ನು ಒಡೆಯೋದು ಅಥವಾ ಆ ಒಂದು ಚಿಮಿಣಿಯನ್ನು ಎತ್ತಿ ಅಥವಾ ಕಿಟಕಿಯನ್ನು ಒಡೆದು ಗ್ಲಾಸ್ ಒಡೆದು ಈ ಥರದ, ಅಂದರೆ ಯಾವುದಾದರೂ ಆ ಒಂದು ಫೋರ್ಸ್ಫುಲ್ ಎಂಟ್ರಿ ಅಂದರೆ ಆ ಒಂದು ಪ್ರಯತ್ನ ಮಾಡಿ ಅವರು ಕಳ್ಳತನ ಮಾಡಲಿಕ್ಕೆ ಒಳಗಡೆ ಬಂದಿದ್ದಾರೆ ಅನ್ನುವ ಕಾಣುವ ರೀತಿಯಾದಂತಹ ನಿದರ್ಶನಗಳು ಕಾಣಬೇಕು, ಉದಾಹರಣೆಗಳಲ್ಲಿ ಸಿಕ್ಕಬೇಕು, ಕುರುಹುಗಳು ಸಿಕ್ಕಬೇಕು. ಸೊ ಆಗ ಮಾತ್ರ ಅದನ್ನು ದರೋಡೆ. ನೀಟಾಗಿ ಬಾಗಿಲು ಹಾಕಿರಲ್ಲ ನೀವು, ಅವ್ನ ಪಾಡಿಗೆ ಅವ್ನು ಬರ್ತಾನೆ ತಗೊಂಡೋಗಿರ್ತಾನೆ ಅಂತಂದರೆ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ಬರ್ಗ್ಲೇರಿ. ಸೊ ಆ ಒಂದು ಕಂಡೀಷನನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ದ ನೆಕ್ಸ್ಟ್ ಒನ್ ಈಸ್ ಟ್ರಾವೆಲ್ ಇನ್ಶೂರೆನ್ಸ್, ಪ್ರಯಾಣ ವಿಮೆ. ಟ್ರಾವೆಲ್ ಇನ್ಶೂರೆನ್ಸ್ ಕವರೇಜ್ ಈಸ್ ಯೂಶ್ವಲಿ ಲಿಮಿಟೆಡ್ ಟು ದಿ ಪೀರಿಯಡ್ ಆಫ್ ಯರ್ ಟ್ರಾವೆಲ್. ಸೊ ಇದನ್ನು ಯಾವಾಗ ತಗೋತೀರಾ ಅಂತಂದರೆ, ಸೊ ವೆನೆವರ್ ಅ ಪರ್ಸನ್ ಟ್ರಾವೆಲ್ಸ್ ಟು ದಿ ಫಾರಿನ್ ಕಂಟ್ರೀಸ್, ವಿದೇಶಗಳಿಗೆ ಪ್ರಯಾಣವನ್ನು ಬೆಳೆಸಿದಾಗ ಆ ಒಂದು ವಿದೇಶಯಾನದ ಪ್ರಯಾಣದ ಸಂದರ್ಭದಲ್ಲಿ ಸಂಭವಿಸಬಹುದಾದಂತಹ ಅವಘಡಗಳಿಂದ ಉಂಟಾಗಬಹುದಾದಂತಹ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಇನ್ಶೂರೆನ್ಸನ್ನು ತಗೊಂಡ್ರೆ ಅದು ಯಾವುದು? ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಹವೆವರ್, some insurance companies may offer various combinations of protection to cater to the specific needs of the customers, including long-term annual policies for a frequent traveler. So if you are a frequent traveler to the foreign countries, for example, ಸೊ ನಾನು ಯಾವಾಗ ಹೋಗ್ತೀನಿ ಅವಾಗೆಲ್ಲ ನನ್ನ ಕೈಲಿ ತಗೊಳ್ಳೋಕ್ಕಾಗಲ್ಲ, ಆನ್ ಅ ಇಯರ್ಲಿ ಬೇಸಿಸಲ್ಲಿ ನಾನು ಎಷ್ಟೊಂದು ಸಾರಿ ವಿದೇಶಗಳಿಗೆ ಪ್ರಯಾಣವನ್ನು ನಡೆಸ್ತಾ ಇರ್ತೀನಿ ಅಂತಂದರೆ, you can buy the long term annual policies, so which covers the various risk which may happen during the travel period. Travel insurance can be purchased for you and or for your family. ಸೊ ನಿಮಗೆ ಪರ್ಚೇಸ್ ಮಾಡ್ಕೋಬೋದು ಅಥವಾ ನಿಮ್ಮ ಫ್ಯಾಮಿಲಿಗೆ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲವನ್ನೂ ಸೇರಿಸಿ ಕೂಡ ನೀವೇನು ಮಾಡ್ಬೋದು, ಇನ್ಶೂರೆನ್ಸನ್ನು ತಗೋಬರ್ಬೋದು. ಇಟ್ ಈಸ್ ಟು ಇನ್ಶ್ಯೂರ್ against the travel related accidents, losses or interruptions during the traveling period. ಟ್ರಾವೆಲ್ ಮಾಡಬೇಕಾದಾಗ ಆಗುವಂತಹ ಅಪಘಾತಗಳಾಗಿರ್ಬೋದು, ನಷ್ಟಗಳಾಗಿರ್ಬೋದು, ಅಥವಾ ಇಂಟ್ರಪ್ಷನ್ಸ್ಗಳಿಂದ ನಿಮಗೆ ಏನಾದರೂ ಹಣಕಾಸಿನ ನಷ್ಟ ಉಂಟಾದರೆ ಅಥವಾ ಡ್ಯಾಮೇಜ್ ಆದರೆ ಆ ಒಂದು ಹಾನಿಯನ್ನು ತುಂಬಿಕೊಡುವಂಥ ಆಶ್ವಾಸನೆಯನ್ನು ಎಲ್ಲಿ ಕೊಟ್ಟಿರ್ತಾರೆ? ಟ್ರಾವೆಲ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಕೊಟ್ಟಿರ್ತಾರೆ. ಎಗೈನ್ ಟು ದ ಎಕ್ಸ್ಟೆಂಟ್ ಆಫ್ ಲಯಬಿಲಿಟಿ ಅಸ್ಯೂಮ್ಡ್ ಆರ್ ಅಶ್ಯೂರ್ಡ್. ಎಷ್ಟು ಲಯಬಿಲಿಟಿಯನ್ನು, ಎಷ್ಟು ಅಮೌಂಟನ್ನು ನಾನು ಒಪ್ಪಿಕೊಂಡಿರುತ್ತೇನೋ ಅಥವಾ ಆ್ಯಕ್ಚುಯಲ್ ಲಾಸ್ ವಿಚ್ ಎವರ್ ಈಸ್ ಲೆಸ್, ಅದನ್ನು ಏನು ಮಾಡ್ತಾರೆ, ಇದರಲ್ಲಿ ಪೇಮೆಂಟ್ ಮಾಡ್ತಾ ಬರ್ತಾರೆ. ಆ್ಯಂಡ್ ದಿ ಅನದರ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಇನ್ ದಿ ಪ್ರೆಸೆಂಟ್ ಡೇ ಈಸ್ ಕ್ರಾಪ್ ಇನ್ಶೂರೆನ್ಸ್ ಆ್ಯಂಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್. ಬೆಳೆ ವಿಮೆ ಅಥವಾ ಹವಾಮಾನ ಆಧಾರಿತ ಬೆಳೆ ವಿಮೆ. ಕ್ರಾಪ್ ಇನ್ಶೂರೆನ್ಸ್ ವಿಚ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಅಗ್ರಿಕಲ್ಚರ್ ಸೆಕ್ಟಾರ್. ಅಂದರೆ ಆ ಒಂದು ಕೃಷಿ ಒಂದು ಕ್ಷೇತ್ರದಲ್ಲಿ ಬೆಳೆ, ಅಂದರೆ ಬೆಳೆಯನ್ನು ಬೆಳೀತಾರೆ, ಬಟ್ ಬೆಳೆಯನ್ನು ಬೆಳೆದಾಗ ಅದರಿಂದ ಅದಕ್ಕೆ ಹಾಕಿದಂಥ ಖರ್ಚಿಗೆ ತಕ್ಕಂತೆ ನಮಗೆ ಆದಾಯ ಬರಲಿಲ್ಲ ಅಂತಂದರೆ ಅದರ ವಿರುದ್ಧ ಅಥವಾ ಆ ಒಂದು ನೈಸರ್ಗಿಕ ಅವಘಡಗಳ ವಿರುದ್ಧ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿಂದ ನಿಮಗೆ ಆಗುವಂತಹ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಯಾವ ಇನ್ಶೂರೆನ್ಸ್ ಇದೆ? ಕ್ರಾಪ್ ಇನ್ಶೂರೆನ್ಸ್ ಇದೆ. ಇಟ್ ಈಸ್ ಅ ಕೈಂಡ್ ಆಫ್ ಇನ್ಶೂರೆನ್ಸ್ ವಿಚ್ ಮೀನ್ಸ್ of protecting the agriculturist against the financial losses due to uncertainties that may arise from crop failures or losses arising from named or all unforeseen perils
ಬಿಯಾಂಡ್ ದೇಯರ್ ಕಂಟ್ರೋಲ್. ಅಂದರೆ ಒಬ್ಬ ಆ ಕೃಷಿಕನ ಕೈ ಮೀರಿದಂತಹ ಒಂದು ಸಂದರ್ಭಗಳಲ್ಲಿ, ಆ ಒಂದು ಅವಘಡಗಳಲ್ಲಿ ಅಥವಾ ಆ ಒಂದು ರೀತಿಯ ನೈಸರ್ಗಿಕ ಅವಘಡಗಳಿಂದ ಉಂಟಾಗಬಹುದಾದಂತಹ ಆ ಒಂದು ಬೆಳೆ ಹಾನಿ ಅಥವಾ ನಷ್ಟ ಏನಿದೆ, ಆ ನಷ್ಟದಿಂದ ಅವನಿಗೆ ಆಗಬಹುದಾದ ಹಣಕಾಸಿನ ತೊಂದರೆ ಅಥವಾ ಹಣಕಾಸಿನ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಯಾವ ಇನ್ಶೂರೆನ್ಸ್ ಪಾಲಿಸಿ ತಗೋತಾನೆ? ಕ್ರಾಪ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೋತಾನೆ. ಇಫ್ ಯುವರ್ ಕ್ರಾಪ್ ಈಸ್ ಇನ್ಶೂರ್ಡ್, ಅಸ್ಯೂಮ್ ದಟ್ ನೀವು ಒಂದು ಕ್ರಾಪನ್ನು ಬೆಳಿತೀರಿ, ಒಂದು ಬೆಳೆಯನ್ನು ಬಿತ್ತನೆ ಮಾಡ್ತೀರಿ, ಬಟ್ ನಿಮಗೆ ಅದರಲ್ಲಿ ಇಳುವರಿ ಬರಲೇ ಇಲ್ಲ, ಯಾವುದೇ ರೀತಿಯ ಪ್ರೊಡಕ್ಷನ್ ಬರಲೇ ಇಲ್ಲ ಅಂತಂದರೆ, ಸೊ ಇಫ್ ಯುವರ್ ಕ್ರಾಪ್ ಈಸ್ ಇನ್ಶೂರ್ಡ್ ಟು ದಟ್ ಪೆರಿಲ್, ದೆನ್ ಯು ವಿಲ್ ಗೆಟ್ ದಿ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಫ್ರಮ್ ದಿ ಇನ್ಶೂರೆನ್ಸ್ ಕಂಪನಿ. ಸೊ ಅದೇ ರೀತಿ ಪ್ರವಾಹ ಬರುತ್ತೆ, ನಿಮ್ಮ ಬೆಳೆ ನಷ್ಟ ಆಗುತ್ತೆ, ಭೂಕಂಪ ಬರುತ್ತೆ, ಬೆಳೆ ನಷ್ಟ ಆಗುತ್ತೆ, ಆ ಟೈಮಲ್ಲೆಲ್ಲ ಕೊಡಬೇಕಾ? ಇಲ್ಲ. ನಿಮಗೆ ಆ ಒಂದು ಪೆರಿಲ್ಸನ್ನು ಅದರೊಳಗಡೆ ಸೇರಿಸಿದ್ರೆ ಮಾತ್ರ ಕೊಡ್ತಾರೆ, ಎಲ್ಲ ಟೈಮಲ್ಲೂ ಅದನ್ನು ಕೊಡಲ್ಲ. ಸೊ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತಂದರೆ ಇಟ್ ಈಸ್ ಟು ಮಿಟಿಗೇಟ್ ದಿ ಹಾರ್ಡ್ಶಿಪ್ ಆಫ್ ದಿ ಇನ್ಶೂರ್ಡ್ ಫಾರ್ಮರ್ಸ್ ಎಗೇನ್ಸ್ಟ್ ದಿ ಲೈಕ್ಲಿಹುಡ್ ಆಫ್ ಫಿನಾನ್ಷಿಯಲ್ ಲಾಸ್ ಆನ್ ಅಕೌಂಟ್ ಆಫ್ anticipated crop loss resulting from incidents of adverse conditions of weather parameters like rainfall, temperature, frost, humidity, etc. ಸೊ ಅಂದರೆ ಈ ಒಂದು ಹವಾಮಾನ ವೈಪರೀತ್ಯದಿಂದ, ಹವಾಮಾನದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳಿಂದ, ಸೊ ಹವಾಮಾನದಲ್ಲಿ ಉಂಟಾದ ಬದಲಾವಣೆಗಳಿಂದಾಗಿ ಅತ್ಯಧಿಕ ಮಳೆ ಆಗ್ಬೋದು ಅಥವಾ ಕಡಿಮೆ ಮಳೆ ಆಗ್ಬೋದು, ಅಥವಾ ಉಷ್ಣತೆ ಜಾಸ್ತಿ ಅಥವಾ ಉಷ್ಣತೆ ಕಡಿಮೆ ಆಗ್ತಕ್ಕಂಥದ್ದು, ಅದೇ ರೀತಿ ಮಂಜುಗಡ್ಡೆ ಹೆಪ್ಪುಗಟ್ಟತಕ್ಕಂಥದ್ದು, ಹ್ಯುಮಿಡಿಟಿ ಅತ್ಯಂತ ಹೆಚ್ಚು ಹ್ಯುಮಿಡಿಟಿ ಇದ್ದಾಗ, ಸೊ ನಿಮಗೆ ಆ ಒಂದು ಟೈಮ್ಗಳಲ್ಲಿ ನಿಮ್ಮ ಒಂದು ಬೆಳೆಯಲ್ಲಿ ಸರಿಯಾಗಿ ಬೆಳೆ ಬರದಂತೆ ನಿಮ್ಗೆ ಆಗ್ತಕ್ಕಂಥ ನಷ್ಟ ಏನಿದೆ, ಆ ನಷ್ಟವನ್ನು ಯಾರು ತುಂಬಿಕೊಡ್ತಾರೆ? ಇನ್ಶೂರೆನ್ಸ್ ಕಂಪನಿ ತುಂಬಿಕೊಡ್ತಾರೆ. ದಿಸ್ ಇನ್ಶೂರೆನ್ಸ್ ವೆಹಿಕಲ್, ದಟ್ ಈಸ್ ಕ್ರಾಪ್ ಇನ್ಶೂರೆನ್ಸ್, ಈಸ್ ಡಿವೈಸ್ಡ್ ಆ್ಯಂಡ್ ಮೆಕನೈಸ್ಡ್ ಫಾರ್ ದಿ ಅಗ್ರಿಕಲ್ಚರಿಸ್ಟ್ ಇನ್ ಆರ್ ಕಂಟ್ರಿ. ಸೊ ನಮ್ಮ ದೇಶದ ಕೃಷಿಕರಿಗೋಸ್ಕರ, ಬಟ್ ಅತ್ಯಂತ ಹೆಚ್ಚು ಪಾಪ್ಯುಲರ್ ಇಲ್ಲ. ಸೊ ಎಲ್ಲ ಒಂದು ಕೃಷಿಕರು ಕೂಡ ಯಾರೂ ಕೂಡ ಇನ್ಶೂರೆನ್ಸನ್ನು ತಗೊಳ್ಳಲ್ಲ, ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ಪೇ ದ ಪ್ರೀಮಿಯಮ್. ದಟ್ ಈಸ್ ದಿ ಪ್ರಾಬ್ಲಮ್. ಸೊ ವಾಟ್ ದೇ ಸೇಸ್ ಈಸ್, ನಾವು ದುಡ್ಡು ಕಟ್ತೀವಿ, ಅಕಸ್ಮಾತ್ ಲಾಸ್ ಆದರೆ ಕೊಡ್ತಾರೆ, ಲಾಸ್ ಆಗಲಿಲ್ಲ ಅಂತಂದರೆ ಆ ದುಡ್ಡು ಕೊಡಲ್ಲ. ಸೊ ಆಲ್ವೇಸ್ ದಿ ಮೈಂಡ್ ಸೆಟ್ ಆಫ್ ದಿ people in our country is they looks for the return even though the loss is not happened. So they are just like expecting as a life insurance. Life insurance ಅಲ್ಲಿ ಟೈಮ್ ಮುಗಿದ ತಕ್ಷಣ you can claim it, but where in case of general insurance there is no claim unless you incur the particular financial loss because of the said reasons. The next one is micro insurance, ಸೂಕ್ಷ್ಮ ಅಥವಾ ಸಣ್ಣ ವಿಮೆ. This insurance is the protection of low income group people against the specific perils in exchange for regular premium payments in proportionate to the likelihood and the cost of the risk involved. Like low income people can use micro insurance wherever it is available as one of the several tools to manage their risk, especially designed for the market in terms of premiums, ಟರ್ಮ್ಸ್ ಆಫ್ ಕವರೇಜ್ ಆ್ಯಂಡ್ ಡೆಲಿವರಿ. ಅತ್ಯಂತ ಸಣ್ಣ ಸಣ್ಣ ವಿಷಯಗಳಲ್ಲಿ, ಅಂದರೆ ಒಂದು ಗೂಡ್ಸನ್ನು ಡೆಲಿವರಿ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಇನ್ಕಮ್ ಲಾಸ್ ಆಗೋದಾಗಿರ್ಬೋದು. ಸೊ ಯಾವುದಕ್ಕಾದರೂ ಒಂದು ಸಣ್ಣ ಸಣ್ಣ ಒಂದು ವಿಷಯಗಳಿಗೆ ನೀವು ಇನ್ಶೂರೆನ್ಸನ್ನು ತಗೋಬೇಕು ಅಂತಂದರೆ, ಸೊ ನೀವು ರೆಗ್ಯುಲರಾಗಿ ಪ್ರೀಮಿಯಂ ಕಟ್ತಾ ಹೋದರೆ ಸಾಕು, ದೇ ವಿಲ್ ಗಿವ್ ಅ ಇನ್ಶೂರೆನ್ಸ್ ಫಾರ್ ಸೊ ದೋಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್. The next one is all risks ಜ್ಯುವೆಲರಿ ಆ್ಯಂಡ್ ವ್ಯಾಲ್ಯೂಯಬಲ್ಸ್ ಇನ್ಶೂರೆನ್ಸ್, ಆಭರಣ ಮತ್ತು ಮೌಲ್ಯಯುತ ವಸ್ತುಗಳ ವಿಮೆ. ಸೊ ಆಭರಣಗಳಿಗೆ ಮತ್ತು ಮೌಲ್ಯಯುತ ವಸ್ತುಗಳೇನಿದ್ದಾವೆ, ದೇ ಕ್ಯಾರೀಸ್ ಅ ಹೈ ವ್ಯಾಲ್ಯೂ. ಇಫ್ ಎನಿಥಿಂಗ್ ಡ್ಯಾಮೇಜ್ ಹ್ಯಾಪನ್ಡ್ ಆರ್ ಇಫ್ ಯು ಲಾಸ್ಟ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಸೊ ದ ಫೈನಾನ್ಷಿಯಲ್ ಲಾಸ್ ವಿಲ್ ಬಿ ಮಚ್ ಮೋರ್ ಬಿಕಾಸ್ ದ ಕಾಸ್ಟ್ ಆಫ್ ದೋಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಈಸ್ very high. Policies under this form of insurance cover risks in respect of jewelry, ಆಭರಣಗಳಾಗಿರ್ಬೋದು, ಪ್ಲೇಟ್ಸ್, ವಾಚಸ್, personal ornaments and any other valuables. You will going to get the insurance. You should
give the valuation of that particular thing, and the insurance company should accept it. If they accept, you can buy the insurance. Loss or damage by any accident or misfortune, including fire, it may be a theft, robbery from the person, defective settings or fastening, and accidental damage are thus covered. ಅಂದರೆ ಆ ಒಂದು ಆಭರಣ ಮತ್ತು ಈ ಮೌಲ್ಯಯುತ ವಸ್ತುಗಳು ಏನಾದರೂ ಕಳ್ಳತನ ಆದರೆ, ಅವನ್ನು ಹ್ಯಾಂಡಲ್ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ, ಆಕ್ಸಿಡೆಂಟ್ಸ್ಗಳಲ್ಲಿ ಏನಾದರೂ ಅದಕ್ಕೆ ಡ್ಯಾಮೇಜ್ ಆದರೆ ಅಥವಾ ಡಿಫೆಕ್ಟಿವ್ ಆದರೆ, ಸೊ ಆ ಒಂದು ಟೈಮ್ಗಳಲ್ಲಿ ನಿಮಗೆ ಆಗುವಂತಹ ಹಣಕಾಸಿನ ನಷ್ಟ ಏನಿದೆ ಆ ನಷ್ಟವನ್ನು ಟು ದ ಎಕ್ಸ್ಟೆಂಟ್ ಆಫ್ ಅಗ್ರೀಡ್ ಅಮೌಂಟ್, ಅವರು ಎಷ್ಟು ಅಮೌಂಟನ್ನು ಕೊಡ್ತೀನಿ ಅಂತ ಅಗ್ರಿ ಮಾಡಿದ್ರೋ ಆ ಒಂದು ಅಮೌಂಟಿನವರೆಗೆ ಲಯಬಿಲಿಟಿಯನ್ನು ಇಟ್ಕೊಂಡಿರ್ತಾರೆ. ಯಾರು? ಇನ್ಶೂರೆನ್ಸ್ ಕಂಪನಿ ನಿಮಗೆ ಫೈನಾನ್ಷಿಯಲ್ ಲಾಸನ್ನು ತುಂಬಿಕೊಡ್ಲಿಕ್ಕೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದೀಸ್ ಆರ್ ದಿ ವೇರಿಯಸ್ ಕೈಂಡ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಪಾಲಿಸೀಸ್ ವಿ ಆರ್ ಸೀಯಿಂಗ್. ಆ್ಯಂಡ್ ದಿ ಲಾಸ್ಟ್ ಒನ್ ಫಿಡೆಲಿಟಿ ಇನ್ಶೂರೆನ್ಸ್, ನಿಷ್ಠೆ ವಿಮೆ ಅಂತ ಕರಿತೀವಿ. ಸೊ ನಿಷ್ಠೆ ವಿಮೆ ಅಂತಂದ್ರೆ ಏನಪ್ಪ ಅಂದರೆ, ಇಟ್ ಈಸ್ ಅ ಇನ್ಶೂರೆನ್ಸ್ ವಿಚ್ ಪ್ರೊಟೆಕ್ಟ್ಸ್ ಆರ್ಗನೈಸೇಷನ್ ಫ್ರಮ್ ಲಾಸ್ ಆಫ್ ಮನಿ, securities or inventory resulting from crime. Common fidelity claims allege employee dishonesty, embezzlement, forgery, robbery, safe burglary, computer fraud, wire transfer fraud, counterfeiting and other criminal acts by the internal members. ಸೊ ನಿಮ್ಮ ಒಂದು ಸಂಸ್ಥೆಯಲ್ಲಿ, ನಿಮ್ಮ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ನಿಷ್ಠೆಯನ್ನು ಅವನು ಕಳ್ಕೊಂಡಿದ್ದರಿಂದ ಆಗಬಹುದಾದಂಥ ನಷ್ಟ. ಸೊ ಈಗೇನು, ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಅ ಕಂಪನಿ ಆರ್ ಇನ್ ಕೇಸ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್, ಯು ವಿಲ್ ಗೋಯಿಂಗ್ ಟು ಗಿವ್ ಅ ಕಂಪ್ಲೀಟ್ ಅಥಾರಿಟಿ ಟು ದಿ ಫೈನಾನ್ಸ್ ಮ್ಯಾನೇಜರ್ ಟು ಹ್ಯಾಂಡಲ್ ದಿ ಮನಿ. ನಿಮ್ಮ ಕಂಪನಿಯ ಹಣವನ್ನು ಹ್ಯಾಂಡಲ್ ಮಾಡಿ ಕೊಟ್ಟಿರ್ತೀರಿ. ಇಫ್ ಈ ಮಿಸ್ ಹ್ಯಾಂಡಲ್ ಇಟ್ ಅಂದರೆ ಎಂಬಸಲ್ಮೆಂಟ್, ಫೈನಾನ್ಷಿಯಲ್ ಫ್ರಾಡನ್ನು ಮಾಡಿದ್ರೆ ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಅವನು ನಿಷ್ಠೆಯಿಂದ ಇದ್ದಿದ್ರೆ ನಿಮಗೆ ಲಾಸ್ ಆಗ್ತಿರಲಿಲ್ಲ, ಬಟ್ ಅವನು ನಿಷ್ಠೆಯನ್ನು ಕಳ್ಕೊಂಡಿದ್ದಕ್ಕೆ, ನಂಬಿಕೆಯನ್ನು ಕಳ್ಕೊಂಡಿದ್ದಕ್ಕೆ ನಿಮಗೆ ಲಾಸ್ ಆಗುತ್ತೆ. ಅವನೇ ಒಳಗಡೆ ಇರತಕ್ಕಂಥ ವ್ಯಕ್ತಿನೇ ಕಳ್ತನ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ನಿಂದ ಫ್ರಾಡ್ ಮಾಡಿ ನಿಮ್ಗೆ ನಷ್ಟ ಆಗ್ತಕ್ಕಂಥದ್ದು, ಇದೆಲ್ಲ ಏನು ಅಂದರೆ ದೇ ಆರ್ ದಿ ಕ್ರಿಮಿನಲ್ ಆಕ್ಟಿವಿಟೀಸ್ ವಿಚ್ ಟೇಕ್ಸ್ ಪ್ಲೇಸ್ ವಿತಿನ್ ಎನ್ ಆರ್ಗನೈಸೇಷನ್. ಫ್ರಮ್ ದಟ್ ಈವೆಂಟ್ ದ ಕಂಪನಿ ಮೇ ಸಫರ್ ಸಮ್ ಫೈನಾನ್ಷಿಯಲ್ ಲಾಸ್. ಆ ಒಂದು ಫೈನಾನ್ಷಿಯಲ್ ಲಾಸನ್ನು ತುಂಬಿಕೊಡ್ಲಿಕ್ಕೆ ಯಾವ ಒಂದು ಇನ್ಶೂರೆನ್ಸ್ ಇದೆ? ಫಿಡೆಲಿಟಿ ಇನ್ಶೂರೆನ್ಸ್ ಇದೆ. So you take any insurance policy in the general insurance, starting from the fire insurance to the fidelity insurance, all insurance policies covers their respective stipulated perils. ಸೊ ಅಂದರೆ ಯಾವ ಒಂದು ನಷ್ಟ ಸಂಭವಗಳಿಗೆ ಅವರು ಒಂದು ಇನ್ಶೂರೆನ್ಸನ್ನು ಕೊಡ್ತೀವಿ ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಹೋಗ್ತಾರೆ. ಸೊ ಮೋರ್ ಆ್ಯಂಡ್ ಮೋರ್ ದಿ ಕವರೇಜ್ ಆ್ಯಂಡ್ ಯುವರ್ ಪ್ರೀಮಿಯಂ ಪೇಮೆಂಟ್ ವಿಲ್ ಬಿ ಮೋರ್. ಸೊ ಅಷ್ಟೇ ಹೆಚ್ಚು ಹೆಚ್ಚು ಕವರ್ ಮಾಡಿದಷ್ಟು ಕೂಡ ಪ್ರೀಮಿಯಂ ಪೇಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. There are various types of insurance policies or exist in order to cover the financial loss and risk involved in a particular affair in the business or in the individual lifestyle. Starting from fire insurance to health insurance, accident to burglary insurance, motor insurance to fidelity insurance policies, all are the contracts which enshrines under the law to transfer the risk from one person to another third person. One person is an insured person, that is the client, and another third person is the insurance company which assumes the risk of the insured person for settling of the financial loss which will be occurred by him or which will going to suffered by the insured person. The type of policy varies as per the risk covered in that. So for your better reading, a further understanding, you can go through these references so that you will get a better insight into the concept of various types of general insurance policies. Thank you.